ನಾನಿಲ್ಲಿ ಅಜ್ಞಾತವಾಸದಲ್ಲಿದ್ದೀನಿ, ನೀನೇನೋ ಹ್ಯಾಪಿಯಾಗಿ ಆ ಮನೆಗೆ ಸೇರಿ ಕಲಾವತಿಗೆ ಮಾಡೋ ಅತಿಥಿ ಮರ್ಯಾದೆಗಳನ್ನೆಲ್ಲ ಮಾಡ್ತಿದ್ರೆ ನೀನ್ ಎಂಜಾಯ್ ಮಾಡ್ತಿದ್ಯಾ? ಇಲ್ಲ ಸಂಪದ, ನನಗೆ ಅವಕಾಶ ಬೇಕು. ಶೌರ್ಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಅವಕಾಶಗಳು ಕಾದ್ರೆ ಬರೋದಿಲ್ಲ, ಎದುರು ಹೋದ್ರೆ ಬರುತ್ತೆ. ಹೇಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಅವಕಾಶನ ನೀನೇ ಕ್ರಿಯೇಟ್ ಮಾಡ್ಕೋ. ಈ ಕಲಾವತಿ ಯಾಕಿನ್ನು ಬಂದೇ ಇಲ್ಲ? ಇವತ್ತಾಗ್ಲಿಲ್ಲ ಅಂದ್ರೆ ನಾಳೆ, ನಾಳೆ ಆಗ್ಲಿಲ್ಲ ಅಂದ್ರೆ ನಾಡಿದ್ದು ಅಂತ ನೀನ್ ಅಲ್ಲೇ ತಿಂಗಳು ಕಳೆದ್ರೆ ಆಗೋದಿಲ್ಲ. ನೀನ್ ಅಲ್ಲಿಗೆ ಹೋಗಿರೋದು ಭ್ರಮರಾಂಬ ಮೊಮ್ಮಗಳು ಕಲಾವತಿಯಾಗಿ. ಮಿಸ್ ಆಗಿ ಭ್ರಮರಾಂಬನ ಅವಳು ಮೊಮ್ಮಗಳನ್ನ ನಾನ್ ಕಿಡ್ನಾಪ್ ಮಾಡಿದ್ದೀನಿ ಅನ್ನೋ ವಿಷಯ ಹೊರಗಡೆ ಗೊತ್ತಾಯ್ತು ಅನ್ಕೋ, ನೀನು ನಾನು ಇಬ್ರು ಸಿದ್ದು ಜೊತೆ ಜೈಲಲ್ಲಿ ಕೂತ್ಕೋಬೇಕಾಗತ್ತೆ. ಇಲ್ಲ ಇಲ್ಲ, ನಾಳೆ ಒಂದಿನ ಟೈಮ್ ಕೊಡು, ಏನೋ ಒಂದು ಪ್ಲಾನ್ ಮಾಡ್ತೀನಿ. ಏನ್ ಕಲಾವತಿ? ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಏನ್ ಪ್ಲಾನ್ ಮಾಡ್ಬೇಕು ಅಂತಿದ್ಯಾ? ಅದೇ ಅನುಪಮಮ್ಮ, ನಾಳೆ ನಮ್ಮ ಮನೇಲಿ ಪೂಜೆ ಮಾಡ್ತಿದೀವಲ್ವಾ, ಅದನ್ನ ಹೇಗ್ ಕವರ್ ಮಾಡ್ಬೇಕು, ಏನ್ ಮಾಡ್ಬೇಕು, ಹೇಗ್ ಪ್ಲಾನ್ ಮಾಡ್ಕೋತಿದೀನಿ ಅಂತ ನನ್ ಫ್ರೆಂಡ್ ಹತ್ರ ಹೇಳ್ತಾ ಇದ್ದೆ. ಸರಿ, ಊಟ ಮಾಡೋಣವಾ? ಸರಿ ಅಮ್ಮ. ಏನಂದೆ? ಓಡ್ಕೊಂಡ್ಕೊಳ್ತ್ಯಾ? ಇಲ್ಲಿ ನಡೆಯೋದು ಒಂದು ಸಂಘಕ್ಕೆ ಚುನಾವಣೆ, ಅದರಲ್ಲಿ ಇದೆಲ್ಲ ನಡೆಯೋದಿಲ್ಲ. ನನ್ ಮಗನಿಗೆ ನಾನಂದ್ರೇನೆ ಪ್ರೀತಿ, ಆಮೇಲೆ ನೀನು. ಹೌದಾ? ಸರಿ. ಕಾಲು ಉಳ್ಕಿರೋ ಹಾಗಿದೆ, ತುಂಬಾ ನೋವು ಆಗ್ತಿದೆ ಆಫೀಸರ್. ಏನೇ ಇಷ್ಟೊತ್ತು ನನ್ಗೋಸ್ಕರನೇ ಕಾಯ್ತಿದ್ಯಾ ಏನು? ಇಲ್ಲ, ಸೂರ್ಯಂಗೋಸ್ಕರ ಕಾಯ್ತಾ ಇದ್ದೀನಿ. ಸೂರ್ಯನ? ಅವನ್ಯಾರು? ಶೌರ್ಯನ್ನೇ ಸೂರ್ಯ ಅಂತಿದ್ಯಾ ಹೇಗೆ? ಇಲ್ಲ ರೀ, ನಾನು ಹೇಳ್ತಿರೋದು ಆ ಸೂರ್ಯನ್ಗೋಸ್ಕರ. ಲೇ ಪೆದ್ದಿ, ಸಮುದ್ರ ಪಕ್ಕ ಸೂರ್ಯನಿಗೋಸ್ಕರ ಕಾದ ಹಾಗೆ ಅರ್ಧ ರಾತ್ರಿಲಿ ಸೂರ್ಯನಿಗೋಸ್ಕರ ಕಾಯ್ದಂದ್ರೇನೆ? ನಾನೆಷ್ಟು ಸಂಕಟ ಪಡ್ತಾ ಇದ್ದೀನಿ, ನನ್ನ ಒಳಗೆ ಎಷ್ಟು ಕುಗ್ಗ್ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಬೆಳಗಾದ್ರೆ ಏನಾಗತ್ತೋ ಗೊತ್ತಿಲ್ಲ, ಅದಕ್ಕೆ ಯಾವಾಗ ಬೆಳಗಾಗತ್ತೋ, ಯಾವಾಗ ಸೂರ್ಯ ಭೂಮಿಗೆ ಬರ್ತಾನೋ ಅಂತ ಕಾಯ್ತಾ ಇದ್ದೀನಿ. ಓ, ಅದಕ್ಕೋಸ್ಕರನಾ? ಇವಾಗ ಬೆಳಗಾದ್ರೆ ಏನಾಗುತ್ತೋ ಅಂತ? ನಮ್ಮಮ್ಮ ಹೆಸರು ಹೇಳ್ತೀನಿ ಅಂತ ಹೇಳಿದಳಲ್ರಿ. ಒಂದ್ಸಲ ಯೋಚನೆ ಮಾಡಿ ನೋಡೆ, ನಿಮ್ಮ ಅಮ್ಮ ನಿನ್ನ ಹೆಸರು ಹೇಳ್ತಾರ ಅನ್ನೋ ನಂಬಿಕೆ ಇದೆಯಾ ನಿಂಗೆ? ಏನೋ ಮಗಳಲ್ವಾ, ಜೊತೆಗೆ ನನ್ ಮಗನ್ ರೆಕಮೆಂಡೇಶನ್ ಬೇರೆ ಇದೆ. ನಿನ್ನ ಅಧ್ಯಕ್ಷಾಗಿ ಮಾಡ್ತಾರ ಅನ್ನೋ ನಂಬಿಕೆ ನನಗಂತೂ ಇಲ್ಲ. ಕಟ್ಕೊಂಡಿರೋ ಗಂಡ ನೀವು, ಒಂದು ಸಲನಾದ್ರೂ ಒಂದು ವಿಷಯದಲ್ಲಾದ್ರೂ ಹೆಂಡತಿಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ? ನಿನ್ನನ್ನು ಪ್ರೋತ್ಸಾಹಿಸುದು ಅಂದ್ರೆ ಕೋಳಿ ಕಾಲಿಗೆ ಕತ್ತಿ ಕಟ್ಟಿ ಕೋಳಿ ಪಂದ್ಯದಲ್ಲಿ ಬಿಟ್ಟ ಹಾಗೆ. ನಿನ್ನ ಪ್ರೋತ್ಸಾಹಿಸುದಂದ್ರೆ ಜಲ್ಲಿಕಟ್ಟಿಗೆ ಎತ್ತಿಗೆ ಬಣ್ಣ ಹಚ್ಚಿ ಕಳಿಸ್ದ ಹಾಗೆ. ಚಿಚಿ, ಏನ್ರಿ ಆ ಹೋಲಿಕೆಗಳು, ಕೋಳಿ ನಾಯಿ ಅಂತ? ಹಾ, ನಿಜ ಕಣೆ. ಪಾಪ, ಅದಕ್ಕೂ ತುಂಬಾ ಬೇಜಾರಾಗುತ್ತೆ ನಿನ್ನ ಅದ್ರ ಜೊತೆ ಹೋಲಿಸಿದ್ದಕ್ಕೆ. ನಾನ್ ನಿಜ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಕೇಳೋ ಅಭ್ಯಾಸ ನಿನಗಿಲ್ಲ. ಆದ್ರೂ ಹೇಳೋ ಪ್ರಯತ್ನ ಮಾಡ್ತೀನಿ ಕೇಳು. ಅತ್ತೆಮ್ಮ ನಿನ್ನನ್ನ ಅಧ್ಯಕ್ಷಾಗಿ ಮಾಡಲ್ಲ. ಯಾಕಂದ್ರೆ ನೀನ್ ಅನಾವಶ್ಯಕವಾಗಿ ಕಲ್ಯಾಣಿಗೆ ಬೈದೆ, ಅನುಪಮಗೆ ಬಾಯಿಗೆ ಬಂದಾಗ ಬೈದು ಅವಮಾನ ಮಾಡಿದೆ. ಅಷ್ಟಕ್ಕೂ ಯಾವ ಮೂಲೆಲ್ಲಾದ್ರೂ ನಿನಗೆ ಅಂತ ಒಂದು ಒಳ್ಳೆ ಹೆಸರು ಇದೆಯೇನೆ? ಅದನ್ನೇನೋ ಕೋಪದಲ್ಲಿ ಹೇಳ್ಬಿಟ್ಟೆ ರೀ, ಆಮೇಲೆ ಸಾರಿ ಹೇಳಿದ್ನಲ್ಲ. ನೀನ್ ಸಾರಿ ಹೇಳೋದ್ ಕೇಳಿ ಎಲ್ರೂ ಶಾಕ್ ಆಗ್ಬಿಟ್ರು.
ಹಾಗಿರತ್ ಮತ್ತೆ ನಿಮ್ ಪರ್ಫಾರ್ಮೆನ್ಸು. ಇಲ್ಲಿ ನೋಡಿ, ನೀವು ಮಾತಾಡದೆ ಹೋಗಿ ಮಲ್ಕೊಳ್ಳಿ. ನಾನು ಆ ಸೂರ್ಯನ್ಗೋಸ್ಕರ ಕಾಯ್ತಾ ಇದ್ದೀನಿ. ಲೇ, ಸೂರ್ಯ ಬಂದ್ರು ನಿನ್ಗೇನು ಸಹಾಯ ಆಗಲ್ಲ, ಚಂದ್ರ ಬಂದ್ರು ನಿನ್ಗೇನು ಸಹಾಯ ಆಗಲ್ಲ. ನನ್ಗ ಪದವಿ ಬೇಕಪ್ಪ ಅಂತ ನಿನ್ ಮಗನ್ನ ಕೇಳ್ದೆ ಹೊರತು ನಿಮ್ಮ ಅಮ್ಮನ ಒಂದ್ಸಲಾದ್ರೂ ಕೇಳ್ದ್ಯಾ? ನೇರವಾಗಿ ಹೋಗಿ, ಅಮ್ಮ ನಾನ್ ನಿನ್ಕೋತಾ ಇದ್ದೀನಿ, ನನ್ನ ನಿಲ್ಸು, ನೀನ್ ಹೇಳ್ದಾಗೆ ಕೇಳ್ತೀನಿ ಅಂತ ಏನಾದ್ರೂ ಕೇಳ್ಕೊಂಡಿದ್ಯೇನೇ? ಇಲ್ಲ. ನಿಜನೇ ರೀ, ಈ ಸಲಹೆನ ನನ್ಗವಳು ಕೊಡ್ಲೇ ಇಲ್ವಲ್ಲ. ಯಾರು? ಅದೇ ಯಾರು ಇಲ್ಲ ಬಿಡಿ. ಅಮ್ಮನ್ ಕೇಳ್ದೆ ತಪ್ಪು ಮಾಡ್ಬಿಟ್ಟೆ. ಇವಾಗ್ಲೇ ಹೋಗಿ ಕೇಳ್ತೀನಿ. ಹೊತ್ತು ಗೊತ್ತು ಏನಿಲ್ವಾ? ಊಟ ಮಾಡಿ ಮಲ್ಕೊಂಡಿದಾರ ಅವರು. ಇವಾಗ ಹೋಗಿ ಎಬ್ಸ್ತೀಯಾ? ಬೆಳಿಗ್ಗೆ ಹೋಗ್ಬೋದು, ಮಲ್ಕೋ. ಮಲ್ಕೊಳ್ಳೋದಾ? ಕೋಳಿ ಕೂಗು ಕೇಳೋ ತನಕ ಈ ಕಣ್ಣು ಮುಚ್ಚಲ್ಲ. ಅಲ್ಲಿವರೆಗೆ ಏನ್ ಮಾಡ್ತೀಯಮ್ಮ? ಕೋಳಿ ಕೂಗೋ ಹೊತ್ತಿಗೆ ಅಮ್ಮನ್ ಮುಂದೆ ಇರ್ಬೇಕು. ಯಾಕಂದ್ರೆ ಅಮ್ಮ ಅವಾಗ್ಲೇ ತಾನೇ ಎದ್ದೇಳುದು. ಸರಿ, ನಾನ್ ಹೇಳಿದ್ರು ಕೇಳಲ್ಲ ಅಲ್ವಾ? ನಿನ್ನಿಷ್ಟ. ಆ ಕೋಳಿಗೋಸ್ಕರ, ಸೂರ್ಯನಿಗೋಸ್ಕರ ನೀನ್ ಕಾಯ್ತಾ ಕೂತ್ಕೋ. ನನಗಂತೂ ನಿದ್ದೆ ಬರ್ತಾ ಇದೆ. ಮಧ್ಯದಲ್ಲಿ ರೊಮ್ಯಾನ್ಸ್ ಬೇರೆನಾ? ನಾನು ಕೋಪದಲ್ಲಿ ಹೊಡೆದ್ರೆ ನಿಮಗ್ ರೊಮ್ಯಾನ್ಸ್ ಅನ್ಸತ್ತಾ? ನಿನ್ ಕೋಪಕ್ಕೆ ರೊಮ್ಯಾನ್ಸ್ಗೆ ದೊಡ್ಡ ವ್ಯತ್ಯಾಸ ಏನಿಲ್ಲ ಬಿಡೆ. ನನ್ನ ಮಲ್ಕೊಳಕ್ ಬಿಡು. ಅಯ್ಯೋ, ಅಮ್ಮನ ಹತ್ರ ಹೋಗ್ಬೇಕು. ಕೋಳಿ ಕೂಗ್ಬಿಡ್ತು. ಇವನ್ ಯಾವಾಗ್ಲೂ ಹೀಗೆ ಟಿವಿ ಆಫ್ ಮಾಡಲ್ಲ. ಅಯ್ಯೋ, ಇವಳೇನೋ ಬೆಳಿಗ್ಗೆ ಬೆಳಿಗ್ಗೆನೆ ಹೋಗ್ತಾ ಇದ್ದಾಳೆ. ನಮ್ಮಮ್ಮನ ಕಾಕ ಹೊಡಿಯೋದಿಕ್ಕೆ ನನ್ಗಿಂತ ಮುಂಚೆನೆ ಹೋಗ್ತಿದ್ದಾಳೆ ಅನ್ಸತ್ತೆ. ಅವಳಿಗಿಂತ ಮುಂಚೆ ನಾನ್ ಹೋಗ್ಬೇಕು. ಅಯ್ಯೋ, ಏನಪ್ಪ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆನೆ ಆಚೆ ಬಂದಿದ್ದೀರಾ? ದಿನ ಮಾಡೋ ಕೆಲ್ಸನೇ ಅಲ್ವಾ? ಆದ್ರೆ ನೀನ್ ದಿನ ಬೆಳಿಗ್ಗೆ ಎದ್ದಿರಲ್ಲ, ಅದಕ್ಕೆ ನಿನ್ಗೆ ಗೊತ್ತಿರಲ್ಲ. ಹಾಗೆ ಓಡಾಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀನಿ. ಹೌದು, ನೀನೆಲ್ಲಿಗೆ? ಅಮ್ಮನ್ ನೋಡೋಣ ಅಂತ. ನಿಮ್ಮಮ್ಮ ಇನ್ನೂ ನಿದ್ದೆ ಮಾಡ್ತಿದ್ದಾಳೆ. ಪರವಾಗಿಲ್ಲ ಅಪ್ಪ, 7 ತನಕ ಕೂತಿರ್ತೀನಿ. ನೀನ್ ಹೋಗಪ್ಪ, ಜಾಗ ಬಿಡು. ಕಾಲ್ ಹತ್ರ ಯಾಕೆ ಕುತ್ಕೋಬೇಕು? ಹೆತ್ತು ಮಗಳು ನಾನು. ಇಲ್ಲ ಇಲ್ಲ, ಮಹಾಭಾರತದಲ್ಲಿ ದುರ್ಯೋಧನ ಕಾಲ್ ಹತ್ರ ಕೂತ್ಕೊಳ್ಳಲ್ಲ ಅಂದಿದ್ದಕ್ಕೆ ಯುದ್ಧದಲ್ಲಿ ಸೋತ್ ಹೋಗಿದ್ದು. ಅಂಥ ಪರಿಸ್ಥಿತಿ ನಾನ್ ತಂದ್ಕೋಬಾರ್ದು. ನಮ್ಮಮ್ಮನೇ ಅಲ್ವಾ, ಸ್ವಲ್ಪ ಹೊತ್ತು ಕಾಲ್ ಹತ್ರ ಕೂತಿದ್ರೆ ಏನಾಗತ್ತೆ? ಅನುಪಮ, ನೀನ್ ಈ ಕಡೆ ಬಾ, ನಾನು ಅಲ್ಲಿ ಕೂತ್ಕೋತೀನಿ. ಸರಿ, ಬಾ ಕೂತ್ಕೋ. ಬಾ ಈ ಕಡೆ.
ಏನಮ್ಮ, ಬೆಳಗ್ಗೆನೆ ನಿನ್ ಮುಖ ನೋಡಿದೀನಿ. ಇವತ್ತೆಲ್ಲ ಒಳ್ಳೇದೇ ಆಗುತ್ತೆ. ಅಮ್ಮ, ಮೊದ್ಲು ನಾನ್ ಬಂದಿದ್ದು. ನನ್ನ ನೋಡಿ ತಾನೇ ನೀನ್ ಎದ್ದೇಳ್ಬೇಕು. ನೀನ್ ಯಾವಾಗ ಬಂದಿ? ಅದು ಇಷ್ಟು ಬೆಳಗ್ಗೆನೆ? ಅಮ್ಮ, ನಾನ್ ನಿನ್ನ ಕೇಳಲಿಲ್ಲ ಅಂತ ನೀನ್ ಬೇಜಾರ್ ಮಾಡ್ಕೊಂಡಿಯೇನೋ? ನನಗೆ ಆ ಪದವಿ ಬೇಕೇ ಬೇಕು. ನನ್ನನ್ನೇ ಅಧ್ಯಕ್ಷಳನ್ನಾಗಿ ಮಾಡ್ಬೇಕು. ಪಾಪ ಅಷ್ಟೊಂದು ಕೇಳ್ಕೊತಿದ್ದಾಳಲ್ಲ, ದಮಯಂತಿಗೆ ಏನ್ ಬೇಕೋ ಅದರ ಕೊಟ್ಬಿಡಿಮ್ಮ. ನಿನ್ನನ್ನು ಅಧ್ಯಕ್ಷೆಯಾಗಿ ಮಾಡ್ಬೇಕು, ಅಷ್ಟೇ ತಾನೇ? ಹೌದಮ್ಮ, ಅಷ್ಟೇ. ಅನುಪಮನ ಮಾಡೋದ್ ಬಿಟ್ಟು ನನ್ನನ್ ಮಾಡ್ದೆ ಅನ್ಕೋ, ಅದು ಒಳ್ಳೇದೇ ಅಲ್ವಮ್ಮ? ಅಮ್ಮ, ಏನಿದು? ಅದ್ ಹಾಗಲ್ವೋ, ಒಂದ್ಸಲ ಅಮ್ಮನ ಹತ್ರನೂ ಕೂಡ. ಯಾಕತ್ತೆ, ಸೋತೋಗ್ತಿರೇನೋ ಅನ್ನೋ ಭಯದಲ್ಲಿ ತೀರ್ಪು ಕೊಡೋಕ್ ಮುಂಚೆನೆ ಅಜ್ಜಿ ಹತ್ರ ಕೇಳ್ಕೊಳಕ್ ಬಂದ್ರಾ? ನನಗೇನ್ ಭಯ ಇಲ್ಲ. ಆದ್ರೂ ಕೂಡ ನಮ್ಮಮ್ಮನ ಹತ್ರ ಒಂದ್ಸಲ ಕೇಳ್ಕೊಳ್ಳೋಣ ಅಂತ ಬಂದೆ. ಯಾಕೆ ನಮ್ಮಮ್ಮನ ಹತ್ರ ನಾನ್ ಬರ್ಬಾರ್ದಾ? ನಿನ್ನನ್ ಬರ್ಬೇಡ ಅಂತ ಯಾರು ಹೇಳಿದ್ದು? ಅದು ಅಲ್ದೆ ಯಾವತ್ತೂ ಇಲ್ದೆ ಇವತ್ತು ಹೊಸದಾಗಿ ನೋಡ್ತಿರೋದಕ್ಕೆ ಆಶ್ಚರ್ಯವಾಗಿದೆ. ಸರಿ, ನಾನ್ ನಿನ್ಗೊಂದ್ ಮಾತು ಕೊಡ್ತೀನಿ ದಮಯಂತಿ. ಅನುಪಮನ್ಗಿಂತ ಮೊದಲು ನಿನ್ ಹೆಸರೇ ಪ್ರಕಟ ಮಾಡ್ತೀನಿ. ಇಲ್ದಿದ್ರೆ ಒಂದು ಸ್ಪರ್ಧೆ ಮಾತ್ರ ನಡೀಲೇಬೇಕು. ಆ ಸ್ಪರ್ಧೆ ಎಲ್ರ ಮುಂದೆನೂ ನಾನ್ ನಿಮಗೆ ಕೊಡ್ತಿರೋ ಬಲ ಪರೀಕ್ಷೆ ಅನ್ಕೊಳ್ಳಿ. ಅದಾದ್ಮೇಲೆ ನಿಮ್ಮಿಬ್ರಲ್ಲಿ ಸಮರ್ಥ್ರೆ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಎಂಥ ಪರೀಕ್ಷೆ ಆಗಿದ್ರು ಸರಿ, ನಾನು ಗೆದ್ದು ತೋರಿಸ್ತೀನಿ. ನಾನ್ ಗೆಲ್ಲೋದಿಕ್ಕೆ ನನ್ ಮಗ ನನ್ ಜೊತೆಗಿರ್ತಾನೆ. ಆ ಕಲಾವತಿ ಸಪೋರ್ಟ್ ಕೂಡ ಇದೆ. ಅಮ್ಮ, ನೀನ್ ಇದೇ ಮಾತಿನ ಮೇಲೆ ನಿಲ್ಬೇಕಮ್ಮ. ನಿನ್ನ ಆಶೀರ್ವಾದದಿಂದ ನೀನೇ ನನ್ನ ಹೆಸರು ಹೇಳ್ತೀಯಾ? ನಂಗೆ ಆಶೀರ್ವಾದ ಮಾಡು. ಅಮ್ಮ, ಅರೆ ಅಮ್ಮ, ಮಗಳಿಗೆ ತಾಯಿ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಹೊಸದಾಗಿ ಇವಾಗ ಆಶೀರ್ವಾದ ಮಾಡ್ಬೇಕಂತೇನೂ ಇಲ್ಲ. ನಾನ್ ಕೊಡೋ ಪರೀಕ್ಷೆಯಲ್ಲಿ ಗೆಲ್ಲು. ನೀನ್ ಅಂದ್ಕೊಂಡಿದ್ದು ನಡೆಯುತ್ತೆ. ನೋಡ್ತೀರಮ್ಮ. ಅಮ್ಮ, ಸರಿನಮ್ಮ, ಪೂಜೆಗೆಲ್ಲ ಸಿದ್ಧ ಮಾಡಿ ನಾನು ಸ್ನಾನ ಮಾಡ್ಕೊಂಬರ್ತೀನಿ. ಅಮ್ಮ, ಟ್ಯಾಬ್ಲೆಟ್ ತಗೊಳ್ಳಿ. ದಮಯಂತಿ ಅನ್ನೋ ನಾನು ನನ್ನ ಮನಸ್ಸಾಕ್ಷಿಯಾಗಿ ತ್ರಿಕರಣ ಶುದ್ಧಿಯಿಂದ ನನಗೊಪ್ಸಿರೋ ಕೆಲಸನ ನಾನು ಪೂರ್ತಿ ಮಾಡ್ತೀನಿ ಅಂತ, ಯಾರಿಗೂ ಯಾವುದೇ ಕಷ್ಟ ಬರ್ದೇ ಇರೋ ಹಾಗೆ ಎಲ್ರನ್ನೂ ನನ್ನ ಮಕ್ಕಳ ಹಾಗೆ ನೋಡ್ಕೋತೀನಿ ಅಂತ ಆ ದೇವ್ರ ಸಾಕ್ಷಿಯಾಗೆ ಪ್ರಮಾಣ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹೇಳಿದ್ನಾ? ಅಯ್ಯ, ಇನ್ನೂ ಚೆನ್ನಾಗಿ ಹೇಳ್ಬೇಕು. ಅಧ್ಯಕ್ಷೆ, ದಮಯಂತಿ ಅನ್ನೋ ನಾನು ತ್ರಿಕರ್ಣ ಶುದ್ಧಿಯಿಂದ ಮನಸ ವಾಚ ಕರ್ಮಣ ನನಗೊಪ್ಸಿರೋ ಅಂತ ಕೆಲ್ಸನ ತ್ರಿಕರ್ಣ ಶುದ್ಧಿಯಿಂದ ನೆರವೇರಿಸ್ತೀನಿ ಅಂತ, ಎಲ್ರನ್ನೂ ನನ್ನ ಮಕ್ಕಳ ಹಾಗೆ ನೋಡ್ಕೋತೀನಿ ಅಂತ. ನಿಲ್ಸೆ. ಅಯ್ಯೋ, ಮಧ್ಯದಲ್ಲಿ ನಿಮ್ದೇನ್ರಿ? ಪ್ರಮಾಣ ಹೇಗ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೆ. ನಿನ್ನ ಹೀಗ್ ನೋಡ್ತಾ ಇದ್ರೆ ಕೊನೆಗೆ ಏನಾಗ್ಬಿಡ್ತೀವ ಅಂತ ಭಯ ಆಗ್ತಿದೆ ಕಣೆ. ಗುರು ಇದ್ದವ್ರಿಗೆ ಗುರಿ ಇರಲ್ಲ, ಗುರಿ ಇರೋರ್ಗೆ ಗುರಿ ಇರಲ್ಲ ಅಂದಂಗೆ. ಅತ್ತೆ ಇನ್ನು ಯಾರ ಹೆಸರನ್ನು ಪ್ರಕಟಿಸಿಲ್ಲ, ನಾಮಿನೇಷನ್ ಮಾಡಿಲ್ಲ, ವೋಟಿಂಗ್ ನಡೆದಿಲ್ಲ. ನೀನಿಲ್ಲಿ ಪ್ರಮಾಣ ಸ್ವೀಕಾರ ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ, ಯಾಕೆ? ಆಗೋದು ನಾನೇ ಆಗಿರುವಾಗ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇನಿದೆ? ಹೇಗೆ ಆಗ್ತೀಯಾ? ಆಗೋ ಅಧ್ಯಕ್ಷಳು ನಾನು. ಸ್ವಲ್ಪ ದೂರ ನಿಂತು ಮಾತಾಡಿ. ಹೆಂಡತಿಯಿಂದ ಗಂಡ ದೂರ ಇರೋದಂದ್ರೆ ಏನೇ? ನಿನ್ ತಿಕ್ಲಿಗೆ ಸಾಯ್ತಾ ಇದ್ದೀನಿ ನಾನು.
ನೀನ್ ಅಧ್ಯಕ್ಷ ಆದಿ ಅಂದ್ರೆ ಸಂಘಕ್ಕೆ ಏನಾಗುತ್ತೋ ಬಿಡುತ್ತೋ, ನಿನ್ ವರ್ಷಗೆ ನಾನು ಹುಚ್ಚಾಸ್ಪತ್ರೆ ಸೇರೋದು ಗ್ಯಾರಂಟಿ. ಹೊಸ್ಕಾಕ್ಬಿಡ್ತೀರಾ ಅಲ್ವಾ? ನೀನೇನಾದ್ರೂ ಟೊಮೆಟೊ ಹಣ್ಣ ಬಾಳೆಹಣ್ಣಿನ ಸಿಪ್ಪೆನ ಕಾಲ್ ಕೆಳಗೆ ಹಾಕಿ ಹೊಸ್ಕಾಕೋದಕ್ಕೆ? ಎಷ್ಟೇ ಆದ್ರೂ ಹೆಣ್ಣಲ್ವಾ? ಈ ಗಂಡಸ್ರೆಲ್ಲ ಇಷ್ಟೇ, ಮೇಲಕ್ ಬರಕ್ ಬಿಡಲ್ಲ, ಹೆಂಡತಿ ಎತ್ತರಕ್ ಬೆಳೆಯೋದನ್ನ ಇಷ್ಟಪಡಲ್ಲ. ಇವಾಗ ನೀನೇನ್ ಘನ ಕಾರ್ಯ ಮಾಡಿದ್ಯಾ ಅಂತ, ಏನ್ ಉದ್ಧಾರ ಮಾಡಿದ್ಯಾ ಅಂತ ನಿನ್ನ ಹೊಸ್ಕೋದಕ್ಕೆ ಚಿವುಟೋದಕ್ಕೆ ಯಾವ ಪದವಿನೂ ಬರ್ದೇನೆ ಹೀಗಿದ್ಯಾ? ಆ ಪದವಿ ಏನಾದ್ರೂ ಬಂತು ಅನ್ಕೋ, ನನ್ನನ್ ಬದುಕೋಕ್ ಬಿಡ್ತೀಯೇನೆ? ನಿಮ್ಮನ್ ಮಾತ್ರ ಅಲ್ಲ ರೀ, ಜನಗಳನ್ನೂ ಕೂಡ ಬದುಕೋದಕ್ ಬಿಡ್ತೀನಿ, ಅವ್ರ ಜೊತೆಗೆ ನಿಮ್ಮನ್ನು ಕೂಡ. ಯಾಕಂದ್ರೆ ನಿಮ್ದು ಕೂಡ ಒಂದ್ ಓಟ್ ಇದೆಯಲ್ಲ. ಇತ್ತೀಚೆಗೆ ಚೆನ್ನಾಗ್ ಮಾತಾಡ್ತಾ ಇದ್ದೀನಿ ಅಲ್ವಾ? ಹೌದು, ಹುಚ್ಚಾಸ್ಪತ್ರೆಯಿಂದ ಬಂದಿರೋರು ಕೂಡ ಹೆಚ್ಚು ಕಡಿಮೆ ಹೀಗೆ ಮಾತಾಡೋದು ರೀ. ಮತ್ತಿನ್ನೇನೆ, ನಿನ್ ಗಂಡನ್ ಕೂಡ ವೋಟರ್ನಾಗ್ ಮಾಡ್ಬಿಟ್ಯಾ? ಹಲೋ ಶಿವರಾಮ್ ಅವರೇ, ನಾನ್ ಅಧ್ಯಕ್ಷೆ ಆಗೋವರೆಗೂ ಪ್ರತಿಯೊಬ್ರು ನನ್ ವೋಟರ್ಸ್ಗಳೇ. ನಾಳೆ ನಾನು ಅಧ್ಯಕ್ಷೆ ಆದ್ಮೇಲೆ ನಿಮ್ ಹೆಂಡತಿಯಾಗಲ್ಲ, ನನ್ನ ಗಂಡ ಅಂತ ನಿಮಗ್ ಗೌರವ ಸಿಗತ್ತೆ. ಜನ್ಮಕ್ಕಿಷ್ಟು ಲೈ ತಲೆ ಕೆಟ್ಟೋಳೆ. ಆ ಕಡೆ ಇರೋದು ಅನುಪಮ ಕಣೆ, ಅಬ್ಬೆಪಾರಿ ಅಲ್ಲ. ಅವಳ ಜೊತೆ ಅವಳ ಸಪೋರ್ಟ್ ಆಗಿರೋದು ನಮ್ ಸೊಸೆ ಕಲ್ಯಾಣಿ, ಕಲಾವತಿ ಅಲ್ಲ. ಹಿಂದೆ ಇರೋದು ಯಾರಾದ್ರೂ ಆಗಿರ್ಲಿ, ಮುಂದೆ ಇರೋದು ಮಾತ್ರ ನಾನೇ. ಗೆಲುವು ನಂದೇ. ಯಾಕಂದ್ರೆ ನನ್ ಮಗ ನನಗ್ ಮಾತು ಕೊಟ್ಟಿದ್ದಾನೆ, ಕೊಟ್ಟಿದ್ ಮಾತನ್ನ ಪೂರೈಸ್ತಾನೆ. ನಿನ್ನ ಮಗನ್ ಬಲ ಒಂದು ಜೊತೆಗಿದ್ರೆ ಸರಿ ಹೋಗಲ್ವೇ? 2,000 ಜನ ಇದಾರಲ್ಲಿ. ನೀವ್ ಹೇಳ್ದಾಗೆ ನನ್ ಮಗನ್ ಬಲ ನನಗ್ ಸಾಕಾಗಲ್ಲ ಅನ್ನೋದಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಮಟ್ಟಕ್ ಬೇಕಾದ್ರೂ ಹೋಗ್ತೀನಿ, ಕೊನೆಗೆ ಗೆಲ್ತೀನಿ, ಅಧ್ಯಕ್ಷೆ ನಾನೇ ಆಗ್ತೀನಿ. ನೀವ್ ಹೀಗೆ ನನ್ನ ನೋಡೋದಲ್ಲ, ವೋಟ್ ಹಾಕಿ ನನ್ನ ಗೆಲ್ಸಿ, ನನ್ ಗಂಡ ಆಗಿ ನೀವು ಗೆಲ್ರಿ. ನೀನ್ ಬದ್ಲಾಗಲ್ಲ, ಬದ್ಲಾಗೋದೇ ಇಲ್ಲ. ಯಾಕ್ ಬದ್ಲಾಗ್ಬೇಕು? ಆಗ್ಬೇಕಾಗಿರೋ ಅಧ್ಯಕ್ಷೆ ನಾನು. ಅಧ್ಯಕ್ಷೆ ನಾನು. ಇಲ್ಲಿದ್ರೆ ಈ ಉಳಿ ವಿಷಯ ಏನೋ, ಆದ್ರೆ ನಾನು ಹುಚ್ಚಾಸ್ಪತ್ರೆಗೆ ಹೋಗೋದು ಗ್ಯಾರಂಟಿ. ಓಡು. ಆ ಶಕುಂತಲ ಸಿಗೋ ಪ್ರತಿ ಸಲನೂ ಈ ಕಲ್ಯಾಣಿ ಒಳ್ಳೆ ಗ್ರಹಣದ ತರ ಹಿಡ್ಕೊಂಡಿದ್ದಾಳೆ. ನೆನ್ನೆ ಏನು ವಿಷಯ ಗೊತ್ತಾಗ್ಲಿಲ್ಲ. ಇವತ್ ಹೇಗಾದ್ರೂ ಶಕುಂತಲನ ಮಾತಾಡ್ಸಿ ನಿಜ ಏನು ಅಂತ ತಿಳ್ಕೋಬೇಕು. ಅವತ್ತು 3ನೇ ಕಣ್ಗೆ ಕಾಣಿಸ್ದೇ ಇರೋ ಹಾಗೆ ನಾನ್ ಮಾಡಿದ ಪಾಪಕ್ಕೆ ಈ ಶಕುಂತಲನೇ ಸಾಕ್ಷಿ. ಈಗ ಮಗು ಎಲ್ಲಿದೆ, ಏನ್ ಮಾಡ್ತಿದೆ ಅಂತ ತಿಳ್ಕೊಂಡು ಅದನ್ನ ನನ್ನ ವಶ ಮಾಡ್ಕೋಬೇಕು. ನರ್ಸ್, ಇವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ, ಇವಾಗ ಡಿಸ್ಚಾರ್ಜ್ ಮಾಡ್ಬೋದು. ಆಯ್ತು ಡಾಕ್ಟರ್. ನಿಮ್ಮನ್ನು ಡಿಸ್ಚಾರ್ಜ್ ಮಾಡಕ್ಕೆ ಏರ್ಪಾಟ್ ಮಾಡಿ ಬರ್ತೀನಿ. ಅಯ್ಯೋ, ಇವಳು ಇಲ್ಲಿಗೆ ಬಂದಿದ್ದಾಳೆ, ನನಗೋಸ್ಕರನೇ ಬಂದಿದ್ದಾಳ. ಇವಳು ಕಣ್ಣಿಗೆ ಮಾತ್ರ ಕಾಣಿಸ್ಕೋಬಾರ್ದು.